ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ. ಅಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಕನ್ಫೆಷನ್ ರೂಮಲ್ಲಿ ನಮ್ಮ ಪ್ರಿನ್ಸಿಪಲ್ ರಘು ಅವರು ಸೊ ಅಲ್ಲಿ ಪೇರೆಂಟ್ಸ್ ಜೊತೆಗೆ ಮಾತಾಡ್ತಿದ್ದಾರೆ. ಅದು ಬೇರೆ ಯಾರು ಪೇರೆಂಟ್ಸ್ ಅಲ್ಲ, ಅಲ್ಲಿರುವಂಥ ಸ್ಪರ್ಧಿಗಳ ಪೇರೆಂಟ್ಸು. ಯಾವ ಸ್ಪರ್ಧೆ ಅಂತಂದರೆ ನಿನ್ನೆ ಒಂದು ಚರ್ಚಾ ಸ್ಪರ್ಧೆ ಅಂತೇನು ಒಂದು ಆ್ಯಕ್ಟಿವಿಟಿ ಆಯಿತು. ಸೊ ಆ ಒಂದು ಆ್ಯಕ್ಟಿವಿಟಿನಲ್ಲಿ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ, ಅಂದರೆ ಯಾರ್ಯಾರು ಸೋತಿದ್ದಾರೆ ಆ ಒಂದು ಚರ್ಚಾ ಸ್ಪರ್ಧೆನಲ್ಲಿ, ಸೊ ಅವರ ಒಂದು ಪೇರೆಂಟ್ಸ್ ಮೀಟಿಂಗ್ ಅನ್ನೋ ರೀತಿಯಲ್ಲಿ ಸೊ ಅಲ್ಲಿ ನಡೀತಾ ಇದೆ ಆ್ಯಕ್ಟಿವಿಟಿ. ಬಿಕಾಸ್ ಈ ಒಂದು ವಾರ ಇಡೀ ವಾರ ಬಿ ಕಾಲೇಜ್ ಅನ್ನೋವಂಥ ಒಂದು ಆ್ಯಕ್ಟಿವಿಟಿ ನಡೀತಿರೋದ್ರಿಂದ ಸೊ ಅಲ್ಲಿ ಪೇರೆಂಟ್ಸ್ ಮೀಟಿಂಗು ಈ ಕಾಲೇಜಲ್ಲಿ ಎಲ್ಲೆಲ್ಲ ಏನೇನಿರುತ್ತೆ ಸೊ ಆ ರೀತಿ ಆ್ಯಕ್ಟಿವಿಟಿಗಳು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಓಕೆ, ಸೊ ಇಲ್ಲಿ ಮೊದಲನೇದಾಗಿ ನೋಡೋದಾದರೆ ಅಲ್ಲಿ ನಿಮಗೆ ಪೇರೆಂಟ್ಸ್ ಮೀಟಿಂಗಲ್ಲಿ ಮಾತಾಡ್ತಿರುವಂಥದ್ದು ನಮ್ಮ ಧನುಷ್ ಆ್ಯಂಡ್ ನಮ್ಮ ರಾಶಿ ಅವರ ಒಂದು ಪೇರೆಂಟ್ಸ್ ಕಡೆಯಿಂದ ಸೊ ಆ ಒಂದು ಆ್ಯಕ್ಟಿವಿಟಿ ತೋರಿಸಿರುವಂಥದ್ದು ಇಲ್ಲಿ. ಜೊತೆಗೆ ಅಲ್ಲಿ ಮೇ ಬಿ ಯಾರ್ಯಾರು ಆಗಿರ್ತಾರೆ, ಗಿಲ್ಲಿ ಆದರೂ ಆಗಿರ್ಬೋದು, ರಿಷಾ ಆದರೂ ಆಗಿರ್ಬೋದು, ಜಾನ್ವಿ, ಸೊ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಸೊ ಅವರೆಲ್ಲ ಒಂದು ಪೇರೆಂಟ್ಸ್ ಕಡೆಯಿಂದ ಫೋನ್ ಕಾಲ್ ಬರುತ್ತೆ. ಸೊ ಅಲ್ಲಿ ನಮ್ಮ ರಘು ಅವರು ಮಾತಾಡ್ತಾರೆ. ಅಂದರೆ ಇಲ್ಲಿ ಮನೆ ಒಳಗಡೆಗೆ ಅವರ ಆಟ ಹೇಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಆ್ಯಂಡ್ ಪೇರೆಂಟ್ಸ್ ಕಡೆಯಿಂದ ಏನೇನು ಹೇಳಬೇಕು ಸೊ ಅದನ್ನು ಅವರು ಹೇಳ್ತಾರೆ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನು ಅಂತಂದರೆ ಇವರು ಕಂಟೆಸ್ಟೆಂಟ್ಗಳು ಅಲ್ಲಿ ಹೊರಗಡೆ ಟಿ ವಿನಲ್ಲಿ ಕೂತ್ಕೊಂಡು ಹಾಲಲ್ಲಿ ನೋಡ್ತಾರೆ ಅಷ್ಟೇ, ಮಾತುಕತೆ ಇವ್ರ ಕಡೆಯಿಂದ ಏನಿರಲ್ಲ. ಓಕೆ, ಸೊ ಅಲ್ಲಿ ನೋಡ್ತಾ ಇದ್ರೆ ಆಲ್ರೆಡಿ ಧನುಷ್ ಅವರ ಒಂದು ತಾಯಿ ಮಾತಾಡ್ತಿದ್ದಾರೆ ಅಲ್ಲಿ ನಮ್ಮ ರಘು ಅವ್ರ ಜೊತೆಗೆ. ಆ್ಯಂಡ್ ಚೆನ್ನಾಗಿ ಆಡಬೇಕು ಹಾಗೆ ಹೀಗೆ ಅಂತ ಧನುಷ್ಗೆ ಹೇಳ್ತಿರುವಂಥದ್ದು ಡೈರೆಕ್ಟಾಗಿ. ಮೇ ಬಿ ಅವ್ರಿಗೆ ಕೇಳಿಸುತ್ತೆ ಬಟ್ ಮಾತಾಡೋ ಹಾಗಿರಲ್ಲ ಅಷ್ಟೇ. ಅಲ್ಲಿ ಧನುಷ್ ಫುಲ್ ಎಮೋಷ್ನಲ್ ಆಗಿದ್ದಾರೆ. ಸೊ ಚೆನ್ನಾಗಿ ಆಡಬೇಕು ಹಾಗೆ ಹೇಗೆ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಕಿತ್ತಾಟ ನಡೀತಿರುವಂಥದ್ದು ಇಲ್ಲಿ ನಮ್ಮ ರಾಶಿ ವರ್ಸಸ್ ರಘು ಅವರು. ಬಿಕಾಸ್ ರಘು ಅವರಲ್ಲಿ ಕನ್ಫೆಷನ್ ರೂಮಲ್ಲಿ ಅವ್ರ ತಮ್ಮನ ಜೊತೆ ಮಾತಾಡಬೇಕಾದ್ರೆ ಹೇಳಿರುವಂಥದ್ದು, ಅಂದರೆ ರಾಶಿ ಅವರ ತಮ್ಮ ಫೋನ್ ಕಾಲ್ ಮಾಡಿರುವಂಥದ್ದು ಪೇರೆಂಟ್ಸ್ ಮೀಟಿಂಗಲ್ಲಿ. ಸೊ ಅವರು ಮಾತಾಡೋ ಟೈಮಲ್ಲಿ ರಘು ಅವರು ಹೇಳ್ತಾರೆ ಸೊ ನಮ್ಮ ರಾಶಿಕ್ ಅವ್ರು ಎಲ್ಲೋ ಲಾಸ್ಟ್ ಆಗಿದ್ದಾರೆ ಗೇಮಲ್ಲಿ ಅನ್ನೋ ರೀತಿಯಲ್ಲಿ ನಮ್ಮ ರಘು ಅವ್ರು ಹೇಳಿರೋದ್ರಿಂದ ಇಲ್ಲಿ ರೊಚ್ಚಿಗೆದ್ದಂತಹ ರಾಶಿಕಾ ಅವರು ಹೊರಗಡೆ ಬಂದಾದಮೇಲೆ ರಘು ಅವರಿಗೆ ಸೊ ಯಾಕೆ ಆ ಥರ ಹೇಳಿದ್ರಿ ಹಾಗೆ ಹೀಗೆ ಅಂತರ ಕ್ವಶನ್ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ರಾಶಿಕಾ ಅಗೇನ್ ಒಂದು ರೈಸ್ ಆಗಿದ್ದಾರೆ. ಬಿಕಾಸ್ ನೀವು ಫೇವರಿಸಮ್ ಮಾಡ್ತಿದ್ದೀರಾ ಹಾಗೆ ಹೀಗೆ ಅನ್ನೋವಂಥ ಕೆಲವೊಂದು ಮಾತುಕತೆ ಕೂಡ ಬರ್ತಿದೆ. ಬಟ್ ರಘು ಹೇಳುವಂಥದ್ದು ನನಗೇನು ಅನಿಸಿದೆ ಅದನ್ನು ಹೇಳಿದ್ದೀನಿ ನನ್ನ ಪ್ರಕಾರ. ಸೊ ಏನೂ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಿರುವಂಥದ್ದು. ನನ್ನ ಪ್ರಕಾರ ಕೂಡ ಅಷ್ಟೇ. ಸೊ ಲಾಸ್ಟ್ 1 ವೀಕಿಂದ ನಿಜವಾಗ್ಲೂ ಸೂರಜ್ ಜೊತೆಗೆ ಇರುವಂಥದ್ದು ಅದು ಅತಿಯಾಗಿ ಆಡುವಂಥದ್ದು ನಿಜವಾಗ್ಲೂ ಅದು ಒಂಥರ ಅದೇನೋ ಅಂತಾರಲ್ಲ ವೇಸ್ಟ್ ಅಂತ ಅನಿಸುತ್ತೆ. ಆಮೇಲೆ ಮುಜುಗರ ಅಂತ ಏನು ಜಾನ್ವಿ ಹೇಳ್ತಾ ಇದ್ರಲ್ಲ ಒಂದು ರೀತಿಯಲ್ಲಿ ಹಾಗೆ ಅನಿಸುತ್ತೆ. ಸೊ 3 ದಿನದಲ್ಲಿ ಅದು ಹೆಂಗೆ ಅಷ್ಟೊಂದು ಬಾಂಡಿಂಗ್ ಶುರು ಆಗುತ್ತೆ ಗುರು. ಈ ಥರ ಫೇಕ್ ಲವ್ ಸ್ಟೋರಿಗಳು ಸುಮಾರು ನೋಡ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಆಡಿಯನ್ಸ್ಗಳು. ಓಕೆ, ಸೊ ಹೊರಗಡೆನೂ ಕೂಡ ರೀಲ್ಸಲ್ಲೆಲ್ಲ ನೋಡಿ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಓಕೆ, ಸೊ ಈ ಥರದ ಅಗೇನ್ ಈ ಡ್ರಾಮಾಗಳೆಲ್ಲನೂ ಬಿಗ್ ಬಾಸ್ ಮನೆ ಒಳಗಡೆಗೆ ನೋಡಿದ್ರೆ ಯಾವನು ಕೂಡ ನಂಬಲ್ಲ. ಓಕೆ, ನಾವು ನೋಡಿದ್ದೀವಿ ಇವಾಗ ಲಾಸ್ಟ್ ಒಂದು ಪ್ರ್ಯಾಂಕ್ ಎಲಿಮಿನೇಷನಲ್ಲಿ. ಸೊ ಆ ಒಂದು ರೇಂಜಿಗೆ ಅಷ್ಟೊಂದು ತಬ್ಕೊಳ್ಳೋದು ಅಷ್ಟೊಂದು ಯಾರಿಗೂ ಇದು ಅಂತ ಅನಿಸುತ್ತೆ. ಓಕೆ, ಸೊ ಅದನ್ನೆಲ್ಲ ಬಿಟ್ಟು ಸೊ ಇಂಡಿವಿಜುವಲ್ ಆಗಿ ಆಡಿದ್ರೆ ರಾಶಿಕಾ ತುಂಬ ಚೆನ್ನಾಗಿ ಆಡ್ತಾರೆ. ಓಕೆ, ಅದನ್ನೆಲ್ಲ ಬಿಟ್ಟು ಸುಮ್ಮನೆ ಅದೇ ಲವ್ ಸ್ಟೋರಿ ಅದೇ ಈ ಡ್ರಾಮಾಗಳು ಮಾಡಿದ್ರೆ ಯಾವನು ಇಲ್ಲಿ ನೋಡಿಕೊಂಡು ಸುಮ್ಮನೆ ಬಕ್ರಗಳಲ್ಲ. ಓಕೆ, ಸೊ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ ಅವರು ಲಾಸ್ಟ್ ಆಗಿದ್ದಾರೆ ಅಂತ. ಓಕೆ, ಅವರು ಈ ಒಂದು ವಾರದಲ್ಲಿ ಸೂರಜ್ ಬಿಟ್ಟು ಬೇರೆ ಕಡೆಗೆ ಎಲ್ಲೂ ಕೂಡ ಅಷ್ಟೊಂದು ಕಾಣಿಸ್ಕೊಂಡಿಲ್ಲ, ಕ್ಲಿಯರಾಗಿ ಗೊತ್ತಾಗ್ತದೆ. ಅದರಲ್ಲೂ ಲಾಸ್ಟ್ ಒಂದು 3 ಡೇಸ್ ಗುರುವಾರ ಶುಕ್ರವಾರ ಆ ಒಂದು ಎಪಿಸೋಡ್ ನೋಡಿದ್ರೆ ಎಲ್ಲೂ ಕೂಡ ಅವ್ರು ಬೇರೆ ಜೊತೆ ಕಾಣಿಸ್ಕೊಂಡೇನೇ ಇಲ್ಲ. ಆಮೇಲೆ ಅಷ್ಟೊಂದು ಬಾಂಡಿಂಗು ಅದು ಫೇಕ್ ಅಂದರೆ ಇನ್ನೇನು ಅನಿಸುತ್ತೆ, ನಾರ್ಮಲಿ ಯಾರಿಗೆ ನೋಡಿದ್ರು ಕೂಡ ಹಂಗೆ ಅನಿಸುತ್ತೆ. ಸೊ ಬಿಗ್ ಬಾಸ್ ಒಳಗಡೆಗೆ ಲವ್ ಸ್ಟೋರಿಗಳು ಅದು ಈ ಟೈಮಲ್ಲಂತೂ ಖಂಡಿತವಾಗ್ಲೂ ವರ್ಕ್ ಆಗಲ್ಲ. ಓಕೆ, ಏನೇ ಮಾಡಿದ್ರು ಕೂಡ ಅದು ಏನೋ ಮೇ ಬಿ ಬೇಕು ಅಂತಲೇ ಮಾಡ್ತಾರೆ ಅಂತಲೇ ಅನಿಸುತ್ತೆ. ಸೊ ಅದನ್ನೆಲ್ಲ ಬಿಟ್ಟು ಇಂಡಿವಿಜುವಲ್ ಆಗಿ ಆಡಿದ್ರೆ ಬೆಟರ್ ಆಗಿರುತ್ತೆ. ಇಲ್ಲ ಅಂತಂದರೆ ಇದೇ ರೀತಿಯಲ್ಲಿ ಸೊ ರೀಸನ್ಗಳು ಬರ್ತಾ ಹೋಗುತ್ತೆ. ಸೊ ಫೇಕ್ ಆಗಿದ್ದಾರೆ, ಎಲ್ಲೂ ಮನೇಲಿ ಸೇರ್ತಾ ಇಲ್ಲ ಹಾಗೆ ಹೀಗೆ ಅಂತಲೇ ಬರುತ್ತೆ ಹೊರತು ಸೊ ಅದರಿಂದ ನೀವೇನಾದರೂ ಎನ್ಕ್ಯಾಶ್ ಮಾಡ್ಕೊಬೇಕು ಅಂತಂದರೆ ದೇವರಣೆಗೂ ಆಗಲ್ಲ. ಇಬ್ರಿಗೂ ಅದು ಅನ್ವಯ ಆಗುತ್ತೆ, ಸೂರಜ್ ಆದ್ರಾಗಿರ್ಬೋದು ರಾಶಿಕಾದ್ರಾಗಿರ್ಬೋದು. ಬಿಕಾಸ್ ರಾಶಿಕಾದು ಸೊ ಆ ಒಂದು ಟಾಸ್ಕ್ ವಿನ್ ಆದಾದ್ರಲ್ಲ ಸೊ ಆ ಒಂದಿರೋವಂಥ ಗ್ರಾಫೇ ಬೇರೆ ಇದೆ ಆ ಫಿನಾಲೆ ಒಂದು ವಾರದಲ್ಲಿ. ಸೊ ಆ ಗ್ರಾಫ್ ಬೇರೆ ಬಂತು, ನಾವು ಅಂದ್ಕೊಂಡ್ವಿ ಓ ಪಕ್ಕ ಟಾಸ್ಕ್ ಮಾಸ್ಟರ್ ಅನ್ನೋ ರೀತಿಯಲ್ಲಿ ಆಡ್ತಾಳೆ, ಸೊ ಮೇ ಬಿ ಚೆನ್ನಾಗಿ ಆಡ್ಬೋದು ಅಂತ. ಬಟ್ ಯಾವಾಗ ಸೂರಜ್ ಬಂದ ಸೊ ಅವಾಗಿಂದ ಅದು ಗ್ರಾಫ್ ತುಂಬ ಕೆಳಗಡೆ ಹೊಂಟೋಗಿದೆ. ಸೊ ಅದು ಮೇಲೆ ತೊಗೊಂಡ್ಬರಬೇಕು ಅಂತಂದರೆ ಅವರು ಚೆನ್ನಾಗಿ ಆಡಬೇಕಾಗುತ್ತೆ. ನಿನ್ನೆ ಕಾವ್ಯ ಜೊತೆಗೂ ಕೂಡ ಅಷ್ಟೇ. ಸೊ ಡಿಫೆಂಡ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ, ಚರ್ಚೆ ಮಾಡಲಿಕ್ಕಾಗಲಿಲ್ಲ. ಸೊ ಕಂಪ್ಲೀಟಾಗಿ ಲಾಸ್ಟ್ ಆಗಿದ್ರು ಅಂತ ನನಗೂ ಕೂಡ ಹಂಗೆ ಅನಿಸುತ್ತೆ. ಸೊ ಅವ್ರು ತಿದ್ಕೊಳ್ಳಿಲ್ಲ ಅಂತಂದರೆ ಸುಮ್ಮನೆ ವಾದ ಮಾಡಿ ರಘು ಹತ್ರ ಫೇವರಿಸಮ್ ಹಾಗೆ. ನನ್ನ ಪ್ರಕಾರ ಫೇವರಿಸಮ್ ಅನ್ನೋದಕ್ಕಿಂತ ಅವನೇನು ಮಾಡ್ತಾನೆ ಅಂದರೆ ನನಗೇನು ಅನಿಸುತ್ತೆ ಅದನ್ನು ಕೆಲವೊಂದು ಹೇಳ್ಕೊಂಡಿದ್ದಾನೆ. ಆ್ಯಂಡ್ ಕಾವ್ಯ ಯಾರು ನಮ್ಮ ಇನ್ನೊಂದು ರಾಶಿಕಾ ಅಂತ ಬಂದಾಗ ಸೊ ನನ್ನ ಪ್ರಕಾರ ಕಾವ್ಯ ತುಂಬ ನಿನ್ನೆ ಚೆನ್ನಾಗಿ ಡಿಬೇಟಲ್ಲಿ ಅವರು ಸ್ಪರ್ಧೆ ಮಾಡಿದ್ರು. ಸೊ ಅದಕ್ಕೋಸ್ಕರ ಅವರು ನಾಮಿನೇಟ್ ಮಾಡಲಿಲ್ಲ, ನಮ್ಮವರು ವಿನ್ನರ್ ಅಂತ ಘೋಷಣೆ ಮಾಡಿದ್ರು. ಸೊ ಸದ್ಯಕ್ಕೆ ವಿಡಿಯೋದಲ್ಲಷ್ಟೇ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.